ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಮಕ್ಕಳಿಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸಲ್ಲಿ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಬನ್ನಿ ನೀವೆಲ್ಲ ಹೇಗೆ ಮಾಡ್ತೀರಾ ಹಾಗೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ನಾನು ಹೇಗೆ ಮಾಡ್ತೀನಿ ತೋರಿಸ್ತೀನಿ. ನಾನು ಒಂದು ಲೋಟ ಹಾಲು ತೊಗೊಂಡಿದ್ದೀನಿ, ಹಾಗೆ ಶುಗರ್ ತೊಗೊಂಡಿದ್ದೀನಿ, ಮತ್ತು ಕಾಮಕಸ್ತೂರಿ ಬೀಜ, ಮತ್ತು ಹಾಗೆ ಖರ್ಜೂರ, ಮತ್ತು ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಮತ್ತು ಹಾಗೆ ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಕಸ್ತೂರಿ ಬೀಜ ನಿಮಗೆ ಏನಾದರೂ ಹೊಟ್ಟೆ ನೋವಿದ್ದರೆ ಮತ್ತು ಹಾಗೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಇದು. ಇದನ್ನು ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಖಾಲಿ ಹೊಟ್ಟೆಲಿ ಕುಡಿದ್ರೆ ಬೇಗನೆ ವೆಯ್ಟ್ ಲಾಸ್ ಕಡಿಮೆ ಆಗುತ್ತೆ, ಮತ್ತು ಹಾಗೆ ಅಜೀರ್ಣ ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಇದ್ದರೆ ಬೇಗನೆ ಇದು ನೆನೆ ಹಾಕ್ಬಿಟ್ಟು ಒಂದು ಲೋಟ ಕುಡೀರಿ, ತುಂಬ ಒಳ್ಳೆಯದು. ಬಾಡಿ ಹೀಟ್ ಇದ್ದರೂ ಅಷ್ಟೇ ಬೇಗನೆ ಅಂದರೆ ಬೇಗನೆ ತಂಪಾಗುತ್ತೆ. ಆಲ್ಮೋಸ್ಟ್ ನಾವು ಇದು ಎಲ್ಲದಕ್ಕೂ ಉಪಯೋಗಿಸ್ತೀವಿ. ಎಲ್ಲಕ್ಕೆಂದರೆ ಜ್ಯೂಸ್ ಮಾಡ್ತೀವಿ, ಮತ್ತು ಅವಾಗವಾಗ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಇದನ್ನು ನೆನೆ ಹಾಕ್ಬಿಟ್ಟು ದಿನ ಇಲ್ಲ ಅಂದರೂ 3 ಲೋಟ ನೀರು ಕುಡಿತೀನಿ ನಾನು. ಬಾದಾಮಿ ಅಂತೀನಿ, ಸಾರಿ, ಕಾಮಕಸ್ತೂರಿದು ದಿನಕ್ಕೆ 3 ಲೋಟ ಆದರೂ ನಾನು ಕುಡಿತೀನಿ. ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಇದು. ನಾನು ತುಂಬ ಇಷ್ಟಪಟ್ಟಂತೂ ಇದನ್ನು ಕುಡಿತೀನಿ ಫ್ರೆಂಡ್ಸ್. ಹಾಗೆ ಮತ್ತು ಬೇಗನೆ ಗ್ಯಾಸ್ಟ್ರಿಕ್ ಆಗುತ್ತಲ್ಲ, ಮತ್ತು ಹೊಟ್ಟೆ ಹಸಿವು ಇಲ್ದಂಗೆ ಆಗುತ್ತೆ. ಆಮೇಲೆ ಕಾಲೂರಿ ಇದೆಲ್ಲ ಇದು ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಮ್ಮಲ್ಲಂತೂ ಸ್ಟಾಕ್ ಇರುತ್ತೆ ಫ್ರೆಂಡ್ಸ್. ನಾನು ಇದನ್ನು ನೆನೆ ಹಾಕಿ ಫ್ರಿಜ್ಜಲ್ಲಿ 2 ದಿನ ಸ್ಟೋರ್ ಮಾಡಿ ನನಗೆ ಬೇಕಾದಾಗ ಜ್ಯೂಸ್ಗಂತೂ ನಾನು ಹಾಕ್ಕೊಡ್ತಾ ಇರ್ತೀನಿ. ನನ್ನ ಮಗಳಿಗೂ ಕೊಡ್ತೀನಿ. ನಾನು ದಿನನಿತ್ಯ ಯೂಸ್ ಮಾಡ್ತೀನಿ ಇದನ್ನು. ಊಟ ಆದ ತಕ್ಷಣ 1 ಲೋಟ ಕುಡಿತೀನಿ, ಮಧ್ಯಾಹ್ನ 1 ಲೋಟ ಕುಡಿತೀನಿ, ಸಂಜೆ 1 ಲೋಟ ಕುಡಿತೀನಿ ನಾನು. ರಾತ್ರಿ ನೆನೆ ಹಾಕಿ ಬೆಳಿಗ್ಗೆನೂ 5 ಲೋಟ ಕುಡಿತೀನಿ. ಮತ್ತು ಇದು ಹನಿ ಆ್ಯಡ್ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡೋರು ಹನಿ ಆ್ಯಡ್ ಮಾಡ್ಕೊಂಡು ಕುಡೀರಿ. ಲೆಮನ್ ಹನಿ ಹಾಕ್ಕೊಂಡು ಇದನ್ನು 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಕುಡಿದ್ರೆ ತುಂಬ ಅಂತ ಹೆಲ್ಪ್ಫುಲ್ ಇರುತ್ತೆ ಫ್ರೆಂಡ್ಸ್. ಇದೆಲ್ಲ ತೊಗೊಂಡಿದ್ದೀನಿ. ಇವಾಗ ನಾನೆಲ್ಲನೂ ಇದು ಮಾಡ್ಕೋತೀನಿ, ಜ್ಯೂಸ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್. ಹಾಗೆ ಬಂದು ಹಾಲು ಹಾಕೋತಾ ಇದ್ದೀನಿ ನಾನು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಮಕ್ಕಳು ತಿನ್ನಲ್ವಲ್ಲ, ಅವ್ರಿಗೆ ಈ ಥರ ಮಾಡಿಕೊಟ್ರೆ ಹಾಲು ಕುಡಿಯೋಲ್ಲ. ಕೆಲವು ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಲ್ಲ. ಅವಾಗ ಏನು ಮಾಡಬೇಕಂದ್ರೆ ಅವ್ರಿಗೆ ಈ ಥರ ಎಲ್ಲ ಮಾಡಿ ಅವ್ರಿಗೆ ತಿನ್ನಿಸ್ಬೇಕು ಅಷ್ಟೇ ಫ್ರೆಂಡ್ಸ್. ಆಗಿದೆ ನೋಡಿ. ನಾನು ಇದನ್ನು ಒಂದು ಇದಕ್ಕೆ ಹಾಕೋತೀನಿ. ತುಂಬ ಮಕ್ಕಳಿಗೆ ಇಷ್ಟ ಆಗುತ್ತೆ. ನಮ್ಮನೇಲಂತೂ ನಾನು ಮಾಡಿಕೊಡ್ತಾನೆ ಇರ್ತೀನಿ ನನ್ನ ಮಗಳಿಗೆ ಫ್ರೆಂಡ್ಸ್. ಹಾಗೆ ನಾನು ಫಸ್ಟು ಕಾಮಕಸ್ತೂರಿ ಬೀಜ ಹಾಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದಂತೂ ಮಾತ್ರ. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ನಾನು ಹಾಗೆ ಬಂದು ನಾನು ಐಸ್ ಹಾಕೋತಾ ಇದ್ದೀನಿ. ಇವಾಗ ಬಂದು ಇದು ಹಾಕೋತಾ ಇದ್ದೀನಿ. ನಾನಿದೇನು ಸೋಸ್ತಾ ಇಲ್ಲ. ಮತ್ತು ಹಾಗೆ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಸೋಸಿದ್ರೆ ಚೆನ್ನಾಗಿರಲ್ಲ, ಯಾಕೆಂದರೆ ನಮಗೆ ಕುಡಿಬೇಕಾದ್ರೆ ಬಾದಾಮಿ ಮತ್ತು ಎಲ್ಲ ಫ್ರೂಟ್ಸ್ಗಳು ಹಾಕಿದೆಲ್ಲ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಸೂಪರಾಗಿರುತ್ತೆ. ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋತೀನಿ. ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ಜಾಸ್ತಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತೂ. ಹೊರಗಡೆ ತೊಗೊಂಡು ನಾವು ಹೋಗಿ ಮಿಲ್ಕ್ ಶೇಕು ದುಡ್ಡು ಕೊಟ್ಟು ಕುಡಿಯೋದ್ರಿಂದ ನಾವು ಮನೇಲೇ ಮಾಡ್ಕೊಂಡು ಆರೋಗ್ಯಕರವಾಗಿ ಮನೇಲೇ ಮಾಡ್ಕೊಂಡು ಕುಡಿಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಇನ್ನೊಂದು ಐಸು ಮೇಲೆ ಹಾಕ್ಕೊತಾ ಇದ್ದೀನಿ. ಕೋಲ್ಡಾಗಿ ಕುಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ. ಕೋಲ್ಡ್ ಇದ್ದಷ್ಟು ಚಂದ ಮತ್ತು ಕುಡಿಲಿಕ್ಕೆ ಬಾದಾಮ್ ಮಿಲ್ಕ್ ಮಾತ್ರ ವಾವ್. ನೋಡಿರಿ ಎಷ್ಟು ಚೆನ್ನಾಗೈತೆ ಅಂತ. ಸೂಪರ್ ಚೆನ್ನಾಗೈತೆ. ನೀವು ಒಂದ್ಸಲ ಮನೇಲಿ ಮಾಡಿ ಮಕ್ಳಿಗೆ ಕುಡಿ. ಹಾಗೆ ನೀವು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ನಾವು ಹೊರಗಡೆ ಕುಡಿಯೋಕ್ಕಿಂತ ನಾವು ಮನೇಲೇ ಮಾಡಿಕೊಟ್ಕೊಂಡ್ರೆ ಚೆನ್ನಾಗಿದೆ. ಏಲಕ್ಕಿ ಹಾಕಿದ್ದೀನಿ, ಹಾಗೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಖರ್ಜೂರ ಎಲ್ಲ ಹಾಕಿದ್ದೀನಿ, ಕಾಮಕಸ್ತೂರಿ ಬೀಜ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿರಿ. ನಾನು ಇವಾಗ ಇದು ರೆಡಿ ಆಯಿತು, ಕುಡಿಯೋಣ. ನೀವು ಒಂದ್ಸಲ ಮಾಡ್ಕೊಂಡು ಕುಡೀರಿ ಆಯಿತಾ. ಓಕೆ, ನೋಡಿರಿ ಎಷ್ಟು ಚೆನ್ನಾಗೈತೆ ಅಂತಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ನನ್ನ ಒಂದು ಮಿಲ್ಕ್ ಶೇಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆನಾ? ಬಾಯ್ ಫ್ರೆಂಡ್ಸ್. ಸೂಪರಾಗಿದೆ.
ಸೂಪರ್ ಅಂದರೆ ಸೂಪರ್. ನೀವು ಒಂದ್ಸರಿ ಟ್ರೈ ಮಾಡಿ ಆಯಿತಾ ಮನೇಲಿ.